ಎಲ್ಲೋ ನಮಸ್ಕಾರ. ಇವಾಗಂತೂ ತುಂಬಾ ವೇಕೆನ್ಸಿ ಅಂದರೆ ತುಂಬಾ ಕಾಲ್ಫಾರ್ಮ್ ಮಾಡಿದ್ದಾರೆ. ಸ್ಟೇಟ್ ಆಗಲಿ ಸೆಂಟ್ರಲ್ ಗೌರ್ನಮೆಂಟು ರಿಲೇಟೆಡು ತುಂಬಾ ಜಾಬ್ ಕಾಲ್ಫಾರ್ಮ್ ಮಾಡಿದ್ದಾರೆ. ಆ ಒಂದು ಜಾಬ್ಗೆ ಯಾರೆಲ್ಲ ಓದ್ತಿದ್ರೆ ಅವ್ರಿಗೆ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಸಿವಿಲ್, PC, ನೆಕ್ಸ್ಟ್ VA, ಪ್ರತಿಯೊಂದು RRB, ಗ್ರೂಪ್ ಡಿ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅವ್ರಿಗಂತೂ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟು. ನಾನು ಈ ಕ್ಲಾಸಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಸ್ವಲ್ಪ ಕ್ವಶನ್ಸ್ನ ತೊಗೊಬಂದಿದ್ದೀನಿ. ಬನ್ನಿ ಈಗ ಯಾವ ರೀತಿ ಇದೆ ಕ್ವಶನ್ಸು ಅನ್ನೋದನ್ನ ನೋಡ್ಕೊಬರೋಣ. ಇಲ್ಲಿ ನೋಡಿ, ಫಸ್ಟ್ ಒನ್ನು, ಸುದ್ದಿಯಲ್ಲಿರುವ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ಬಗ್ಗೆ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ನಲ್ಲಿ ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಉತ್ತರಾಖಂಡ, ಮಧ್ಯಪ್ರದೇಶ ಅಂತ ಕೊಟ್ಟಿದ್ದಾರೆ. ಇದು ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ, ಉತ್ತರಾಖಂಡ. ಸೊ ಉತ್ತರಾಖಂಡ ಈ ಒಂದು ರಾಜ್ಯದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಸೊ ನೋಡೋಣ. ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡ ರಾಜ್ಯದ ಉತ್ತರಕಾಶಿ ಜಿಲ್ಲೆಯಲ್ಲಿದೆ. ಇಲ್ಲಿ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟು. ಇದು ಬಂದ್ಬಿಟ್ಟು ಉತ್ತರಾಖಂಡ ರಾಜ್ಯದ ಉತ್ತರಕಾಶಿ ಜಿಲ್ಲೆಯಲ್ಲಿದೆ. ಸೊ ಇದು ಭಾರತದ ಅತಿ ಎತ್ತರದ ಮತ್ತು ದೊಡ್ಡ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದಾಗಿದೆ. ಈ ಉದ್ಯಾನವನವನ್ನು 1989ರಲ್ಲಿ ಸ್ಥಾಪಿಸಲಾಯಿತು. ಇದು ಸುಮಾರು 2390 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ವೆರಿ ಇಂಪಾರ್ಟೆಂಟು. ಇದು ಮೇಯ್ನಾಗಿ ಈ ಉತ್ತರಾಖಂಡ ರಾಜ್ಯದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಉತ್ತರಕಾಶಿ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ನೋಡೋದಾದರೆ, ಕರ್ನಾಟಕ ಸರ್ಕಾರವು ಏಪ್ರಿಲ್ 2026ರಲ್ಲಿ ಗ್ರಾಮೀಣ ಭಾಗದ ಉದ್ಯಮಿಗಳನ್ನು ಉತ್ತೇಜಿಸಲು ಯಾವ ಹೊಸ ಯೋಜನೆಯನ್ನು ಪ್ರಕಟಿಸಿದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆ, ಮಹಿಳಾ ಪ್ರಗತಿ ನಿಧಿ, ನೆಕ್ಸ್ಟು ಭಾಗ್ಯಲಕ್ಷ್ಮಿ ಯೋಜನೆ, ನೆಕ್ಸ್ಟು ಕರ್ನಾಟಕ ಸ್ತ್ರೀ ಶಕ್ತಿ ಉನ್ನತ ಯೋಜನೆ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಏನು ಯೋಜನೆಗಳನ್ನ ಕೊಡ್ತಾರೆ ಅದೆಲ್ಲ ಕೇಳ್ತಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ, ಕರ್ನಾಟಕ ಸ್ತ್ರೀ ಶಕ್ತಿ ಉನ್ನತ ಯೋಜನೆ. ನೆಕ್ಸ್ಟ್ ಇದ್ರ ಬಗ್ಗೆ ನೋಡೋದಾದರೆ, ಇದಕ್ಕೆ ಕರ್ನಾಟಕ ಸರ್ಕಾರವು ಗ್ರಾಮೀಣ ಇನೋವೇಷನ್ ಮತ್ತು ಸ್ಟಾರ್ಟ್ ಆಪ್ ಉತ್ತೇಜನ ಯೋಜನೆ, ರೂರಲ್ ಇನೋವೇಷನ್ ಆ್ಯಂಡ್ ಸ್ಟಾರ್ಟ್ ಆಪ್ ಪ್ರಮೋಷನ್ ಇನಿಷಿಯೇಟಿವ್ ಅನ್ನು ಏಪ್ರಿಲ್ 2026ರಲ್ಲಿ ಘೋಷಿಸಿತು. ಈ ಯೋಜನೆಯ ಉದ್ದೇಶ ಗ್ರಾಮೀಣ ಭಾಗದ ಯುವ ಉದ್ಯಮಿಗಳು, ಮಹಿಳಾ ಸ್ವಸಹಾಯ ಸಂಘಗಳು ಹಾಗೂ ನವೋದ್ಯಮಿಗಳಿಗೆ ಹಣಕಾಸು ತರಬೇತಿ, ಮಾರ್ಗದರ್ಶನ ಮತ್ತು ಮಾರುಕಟ್ಟೆ ಸಂಪರ್ಕವನ್ನು ಒದಗಿಸಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದಾಗಿದೆ. ವೆರಿ ಇಂಪಾರ್ಟೆಂಟ್. ಈ ಥರ ಯೋಜನೆಗಳು, ಏನೇನು ಯೋಜನೆಗಳು ಸರ್ಕಾರ ತಂದಿದೆ ಅದು ಮಸ್ಟ್ ಆ್ಯಂಡ್ ಶುಡ್ ಕೇಳ್ತಾರೆ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ನೋಡಿದ್ರಲ್ಲ, ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ಏಕರೂಪ ನಾಗರಿಕ ಸಂಹಿತೆ ಅಂಗೀಕರಿಸಿದ ಭಾರತದ 2ನೇ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋದು ಭಾರತದ 2ನೇ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ಗುಜರಾತ್, ಹೈದರಾಬಾದ್, ಪುದುಚೇರಿ, ಕರ್ನಾಟಕ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಆಗುತ್ತೆ, ಗುಜರಾತ್. 2ನೇ ರಾಜ್ಯ ಯಾವುದು ಅಂತಂದರೆ ಗುಜರಾತ್ ಆಗುತ್ತೆ. ಸೊ ಇದ್ರ ರಿಲೇಟೆಡ್ ನೋಡೋದಾದರೆ, ಏಕರೂಪ ನಾಗರಿಕತೆ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ UCC ಅನ್ನು ಅಂಗೀಕರಿಸಿದ ಭಾರತದ 2ನೇ ರಾಜ್ಯ ಗುಜರಾತ್. ಮೊದಲ ರಾಜ್ಯ ಯಾವುದು ಅಂತ ಕೇಳಿದೆ, ಉತ್ತರಾಖಂಡ. 2024ರಲ್ಲಿ ವಿಧಾನಸಭೆಯಲ್ಲಿ ಮಸೂದೆ ಅಂಗೀಕರಿಸಿತು. 2025ರಲ್ಲಿ ಜಾರಿಗೆ ಬಂದಿತು. ನೆಕ್ಸ್ಟ್ 2ನೇ ರಾಜ್ಯ ಬಂದ್ಬಿಟ್ಟು ಅದೇ ಇವಾಗ ಹೇಳಿದ್ನಲ್ಲ, ಗುಜರಾತ್ ಆಗುತ್ತೆ. ಅದು 2026ರ ಮಾರ್ಚ್ 24ರಂದು ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿದ್ರು. ನೋಡಿದ್ರಲ್ಲ, ಏಕರೂಪ ನಾಗರಿಕತೆ ಸಂಹಿತೆ ಈ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ನೋಡೋಣ. ಚೀತಾ ಆಂದೋಲನವನ್ನು ಯಾವ ರಾಜ್ಯದಲ್ಲಿ ನಡೆಸಲಾಯಿತು ಅಂತ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಮಧ್ಯಪ್ರದೇಶ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ, ಮಧ್ಯಪ್ರದೇಶದಲ್ಲಿ ಈ ಒಂದು ಚೀತಾ ಆಂದೋಲನವನ್ನು ನಡೆಸಲಾಯಿತು. ಇದ್ರ ಬಗ್ಗೆ ನೋಡೋದಾದರೆ, ಮಧ್ಯಪ್ರದೇಶದಲ್ಲಿ ನಡೆಸಲಾಯಿತು. ಭಾರತದಲ್ಲಿ ಚೀತಾಗಳನ್ನು ಮರುಸ್ಥಾಪಿಸುವ ಚೀತಾ ಮರುಸ್ಥಾಪನಾ ಯೋಜನೆ, ಚೀತಾ ರೀಇಂಟ್ರಡಕ್ಷನ್ ಪ್ರಾಜೆಕ್ಟ್ ಅಡಿಯಲ್ಲಿ ಚೀತಾಗಳನ್ನು ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ತರಲಾಯಿತು. ವೆರಿ ಇಂಪಾರ್ಟೆಂಟು. ಮಧ್ಯಪ್ರದೇಶದ ಯಾವ ಒಂದು ನ್ಯಾಷನಲ್ ಪಾರ್ಕಿಗೆ ತರಲಾಯಿತು ಅಂತ ಅಂದರೆ
ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ತರಲಾಯಿತು. ನೆಕ್ಸ್ಟ್ ಒನ್ ನೋಡಿ, 2027ರ ಜನಗಣತಿಯ ಬ್ರ್ಯಾಂಡ್ ರಾಯಭಾರಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಜನಗಣತಿ ರಿಲೇಟೆಡ್ ಕೇಳ್ತಾರೆ, ಅದರಲ್ಲಿ ಅದಕ್ಕೆ ಅಂತ ಈ ಒಂದು ಕ್ವಶನ್ನ ಫ್ರೇಮ್ ಮಾಡಿದ್ದೀನಿ. 2027ರ ಜನಗಣತಿಯ ಬ್ರ್ಯಾಂಡ್ ರಾಯಭಾರಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತ ಅಂದರೆ ಸುದರ್ಶನ ಚಕ್ರವರ್ತಿ, MK ಬಾಬು, ಸುದರ್ಶನ್ ಪಟ್ನಾಯಕ್, ಮೇಲಿನ ಯಾರು ಅಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗುತ್ತೆ, ಸುದರ್ಶನ್ ಪಟ್ನಾಯಕ್ ಆಗುತ್ತೆ. ಇದ್ರ ಬಗ್ಗೆ ನೋಡೋದಾದರೆ ಸುದರ್ಶನ್ ಪಟ್ನಾಯಕ್ ಪ್ರಸಿದ್ಧ ಮರಳು ಕಲಾವಿದ, ಅಂದರೆ ಸ್ಯಾಂಡ್ ಆರ್ಟಿಸ್ಟ್ ಇವರು. ಅವರನ್ನು ಭಾರತ ಸರ್ಕಾರವು ಜನಗಣತಿ 2027ರ ಬ್ರ್ಯಾಂಡ್ ರಾಯಭಾರಿಯಾಗಿ ನೇಮಕ ಮಾಡಿದೆ. ಜನರಲ್ಲಿ ಜನಗಣತಿಯ ಬಗ್ಗೆ ಜಾಗೃತಿ ಮೂಡಿಸುವುದು, ಭಾಗವಹಿಸುವಿಕೆಯನ್ನು ಹೆಚ್ಚಿಸುವುದು ಇದರ ಉದ್ದೇಶವಾಗಿದೆ. ಇನ್ನು ಜನಗಣತಿಯ ರಾಯಭಾರಿ ಯಾರು ಅಂತ ಅಂದರೆ ಸುದರ್ಶನ್ ಪಟ್ನಾಯಕ್. ನೆಕ್ಸ್ಟು NIAಯ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಪ್ರವೀಣ್ ಕುಮಾರ್, ರಾಕೇಶ್ ಅಗರ್ವಾಲ್, ಸುದರ್ಶನ್ ಪಟ್ನಾಯಕ್, ಪ್ರವೀಣ್ ಕುಮಾರ್ ಶ್ರೀವಾಸ್ತವ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಆಗುತ್ತೆ, ರಾಕೇಶ್ ಅಗರ್ವಾಲ್. NIA ಅಂದರೆ ಏನು ಅಂತಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಮಹಾನಿರ್ದೇಶಕರಾಗಿ ಡೈರೆಕ್ಟರ್ ಜನರಲ್ ಯಾರು ಅಂತ ಅಂದರೆ ರಾಕೇಶ್ ಅಗರ್ವಾಲ್ ಅವರನ್ನು ನೇಮಕ ಮಾಡಲಾಗಿದೆ. ಅವರು ಹಿಮಾಚಲ ಪ್ರದೇಶದ ಕೇಡರ್ನ 1994ನೇ ಬ್ಯಾಚ್ನ IPS ಅಧಿಕಾರಿ. ನೇಮಕಕ್ಕೂ ಮೊದಲು ಅವರು NIAಯ ವಿಶೇಷ ಮಹಾನಿರ್ದೇಶಕರಾಗಿ ಸ್ಪೆಷಲ್ DG ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರ ಅಧಿಕಾರಾವಧಿ ಎಷ್ಟು ಅಂತ ಅಂದರೆ 31 ಆಗಸ್ಟ್ 2028ರವರೆಗೆ ಅಥವಾ ಆದೇಶ ಇರುವವರೆಗೂ ಇವರು ಇರ್ತಾರೆ. ಯಾರು ಅಂತ ಅಂದರೆ ರಾಕೇಶ್ ಅಗರ್ವಾಲ್. ನೆಕ್ಸ್ಟ್ ಒನ್ನು, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ನ್ಯಾಯಮೂರ್ತಿ PN ದೇಸಾಯಿ, ನ್ಯಾಯಮೂರ್ತಿ ಸುಕನ್ ಕುಮಾರ್, ಆಪ್ಷನ್ ಸಿ ಪ್ರಭುಲಿಂಗ ದೇಸಾಯಿ, ಮೇಲಿನ ಯಾರು ಅಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ, ನ್ಯಾಯಮೂರ್ತಿ PN ದೇಸಾಯಿ ಅಂತ. ಇದ್ರ ಬಗ್ಗೆ ನೋಡೋದಾದರೆ ಇತ್ತೀಚಿನ ನೇಮಕಾತಿಯ ಪ್ರಕಾರ ನ್ಯಾಯಮೂರ್ತಿ ಪದ್ಮರಾಜ ನೇಮಚಂದ್ರ ದೇಸಾಯಿ ಅವರನ್ನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಅವರು 2026ರ ಮೇ 25ರಿಂದ ಈ ಹುದ್ದೆಯನ್ನು ವಹಿಸಿಕೊಂಡಿದ್ದಾರೆ. ಇದಕ್ಕೂ ಮೊದಲು ಅಧ್ಯಕ್ಷರ ಹುದ್ದೆ ಖಾಲಿ ಇದ್ದ ಅವಧಿಯಲ್ಲಿ ನಿವೃತ್ತ IAS ಅಧಿಕಾರಿ ಡಾಕ್ಟರ್ T ಶ್ಯಾಮ್ ಭಟ್ ಅವರು ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ವೆರಿ ಇಂಪಾರ್ಟೆಂಟು. ಇವಾಗ ರೀಸೆಂಟಾಗಿರೋದು ಯಾರು ಅಂತ ಅಂದರೆ ನ್ಯಾಯಮೂರ್ತಿ ಪದ್ಮರಾಜ ನೇಮಚಂದ್ರ ದೇಸಾಯಿ. ನೆಕ್ಸ್ಟ್ ಒನ್ನು, ಉಲ್ಲಾಸ ಯೋಜನೆಯ ಅಡಿ ದೇಶದ ಸಂಪೂರ್ಣ ಸಾಕ್ಷರತಾ ಸಾಧಿಸಿದ 5ನೇ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ಸಂಪೂರ್ಣ ಸಾಕ್ಷರತಾ ಸಾಧಿಸಿದ 5ನೇ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಿಜೋರಾಂ, ಗೋವಾ, ತ್ರಿಪುರ, ಹಿಮಾಚಲ ಪ್ರದೇಶ್, ಸಿಕ್ಕಿಂ ಅಂತ ಕೊಟ್ಟಿದ್ದಾರೆ. ಹಿಮಾಚಲ ಪ್ರದೇಶ್, ಸಿಕ್ಕಿಂ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ನು ಇ ಆಗುತ್ತೆ, ಸಿಕ್ಕಿಂ ರಾಜ್ಯ ಸಂಪೂರ್ಣ ಸಾಕ್ಷರತಾ ಸಾಧಿಸಿದ 5ನೇ ರಾಜ್ಯ. ಇದ್ರ ಬಗ್ಗೆ ನೋಡೋದಾದರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸಿಕ್ಕಿಂ ಆಗುತ್ತೆ. ಉಲ್ಲಾಸ್ ಅಂತ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ ಯೋಜನೆ ಅಡಿಯಲ್ಲಿ ಸಿಕ್ಕಿಂ ದೇಶದ 5ನೇ ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ರಾಜ್ಯವಾಗಿದೆ. ಈ ಘೋಷಣೆ 2026ರ ಮೇ 27ರಂದು ಮಾಡಲಾಯಿತು. ಇದಕ್ಕೂ ಮೊದಲು ಮಿಜೋರಾಂ, ಗೋವಾ, ತ್ರಿಪುರ ಮತ್ತು ಹಿಮಾಚಲ ಪ್ರದೇಶ ಈ ಒಂದು ಸಾಧನೆ ಮಾಡಿದ್ದವು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ, ಯಾವ ರಾಜ್ಯ ರೈತರ ಆದಾಯ ಹೆಚ್ಚಿಸಲು ಮಿಷನ್ ಪೈನಾಪಲ್ ಯೋಜನೆಯ ಚಾಲನೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟು. ಮಿಷನ್ ಪೈನಾಪಲ್ ಯೋಜನೆಯನ್ನು ಜಾರಿಗೆ ಅಂದರೆ ಚಾಲನೆ ನೀಡಿದ್ದರು ಅಂತ ಕೊಟ್ಟಿದ್ದಾರೆ. ಒಡಿಶಾ, ತ್ರಿಪುರ, ಮುಂಬೈ, ಕರ್ನಾಟಕ ಅಂತ ಇಲ್ಲಿ ಆಪ್ಷನ್ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಆಗುತ್ತೆ. ರೈತರ ಆದಾಯವನ್ನು ಹೆಚ್ಚಿಸಲು ತ್ರಿಪುರ ರಾಜ್ಯದಲ್ಲಿ ಮಿಷನ್ ಕ್ವೀನ್ ಪೈನಾಪಲ್ ಯೋಜನೆಯನ್ನು ಆರಂಭಿಸಲಾಗಿದೆ. ಇದು 236 ಕೋಟಿ ಮೌಲ್ಯದ 3 ವರ್ಷದ ಯೋಜನೆಯ ಉದ್ದೇಶ GI ಟ್ಯಾಗ್ ಹೊಂದಿರುವ ಕ್ವೀನ್ ಪೈನಾಪಲ್ ಉತ್ಪಾದನೆ, ಸಂಸ್ಕರಣೆ, ಬ್ರ್ಯಾಂಡಿಂಗ್ ಮತ್ತು ರಫ್ತನ್ನು ಉತ್ತೇಜಿಸಿ ರೈತರ ಆದಾಯವನ್ನು ಹೆಚ್ಚಿಸುವುದಾಗಿದೆ. ಏನು ಅಂತಂದರೆ ಮೇನ್ ರೀಸನ್ ನೋಡಿದ್ರಲ್ಲ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ತ್ರಿಪುರ.
ನೆಕ್ಸ್ಟ್ ಒನ್ನು ಸಮುದ್ರದ ಉಪ್ಪು ನೀರನ್ನು ಕುಡಿಯುವ ನೀರಾಗಿ ಪರಿವರ್ತಿಸುವ ವಿಶ್ವದಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂತಹ ದೇಶ ಯಾವುದು ಅಂತ ಕೊಟ್ಟಿದ್ದಾರೆ. ಇಸ್ರೇಲ್, ಚೀನಾ, ಅಮೇರಿಕಾ, ಜರ್ಮನಿ, ಸೌದಿ ಅರೇಬಿಯಾ ಅಂತನ 5 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಇ ಆಗುತ್ತೆ, ಸೌದಿ ಅರೇಬಿಯಾ ದೇಶ. ಇದ್ರ ಬಗ್ಗೆ ನೋಡೋದಾದರೆ ಸೌದಿ ಅರೇಬಿಯಾ ಸಮುದ್ರದ ಉಪ್ಪು ನೀರನ್ನು ಕುಡಿಯುವ ನೀರಾಗಿ ಪರಿವರ್ತಿಸುವ ಕ್ಷೇತ್ರದಲ್ಲಿ ವಿಶ್ವದ ಮುಂಚೂಣಿ ದೇಶವಾಗಿದೆ. ದೇಶದ ಕುಡಿಯುವ ನೀರಿನ ಬಹುಪಾಲು ಅಗತ್ಯವನ್ನು ಸಮುದ್ರದ ನೀರನ್ನು ಶುದ್ಧೀಕರಿಸುವ ಘಟಕಗಳ ಮೂಲಕ ಪೂರೈಸಲಾಗುತ್ತದೆ. ನೋಡಿದ್ರಲ್ಲ ಯಾವ ರೀತಿ ಸಮುದ್ರದ ಉಪ್ಪು ನೀರನ್ನು ಕುಡಿಯುವ ನೀರಾಗಿ ಯಾವ ರೀತಿ ಪರಿವರ್ತನೆ ಮಾಡೋದ್ರಲ್ಲಿ ಈ ಒಂದು ಸೌದಿ ಅರೇಬಿಯಾ ಮುಂಚೂಣಿಯಲ್ಲಿದೆ ಅಂತ. ಇದೇ ರೀತಿ ನಾನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ಲಾಸ್ನ ತಗೋಬರ್ತೀನಿ. ಮತ್ತು VA ರಿಲೇಟೆಡು, RRB, ಗ್ರೂಪ್ ಡಿ ರಿಲೇಟೆಡು, ಜನರಲ್ ಕ್ವಶನ್ಸು ಮತ್ತು GK ಪ್ರತಿಯೊಂದು ಸೈನ್ಸ್ ರಿಲೇಟೆಡು ಪ್ರತಿಯೊಂದು ಸಬ್ಜೆಕ್ಟ್ ವೈಸು ಕ್ಲಾಸಸ್ನ ತಗೋಬರೋಣ ಅಂದ್ಕೊಂಡಿದ್ದೀನಿ. ಈ ಒಂದು ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.